ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪರಮ ಪವಿತ್ರವಾದ ಮಹಾಭಾರತದ ಖಿಲಭಾಗದ ಹರಿವಂಶ, ಆ ಹರಿವಂಶ ಎಂಬ ಗ್ರಂಥದಲ್ಲಿ ಹರಿವಂಶ ಪರ್ವ, ವಿಷ್ಣು ಪರ್ವ, ಭವಿಷ್ಯ ಪರ್ವ ಎಂಬುದಾಗಿ ಮೂರು ಪರ್ವಗಳು ಪ್ರಧಾನವಾಗಿ. ಅಂತಹ ಹರಿವಂಶ ಪರ್ವದ ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಎಂಬುದಾಗಿ ಮಂಗಲವನ್ನು ಹೇಳಿ, ಶ್ರೀಮನ್ ಮಹಾಭಾರತದ ಮಹಿಮೆಯನ್ನು ಶ್ರೀಮನ್ ಮಹಾಭಾರತವೇ ಕೊಂಡಾಡತ್ತೆ. ದ್ವೈಪಾಯನೋಷ್ಠಪುಟ ನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ. ಅತ್ಯಂತ ಪ್ರಾಚೀನವಾದ, ಪವಿತ್ರವಾದ, ಶ್ರೇಷ್ಠವಾದ ಕ್ಷೇತ್ರ ಪುಷ್ಕರ ಕ್ಷೇತ್ರ, ಶ್ರೇಷ್ಠವಾದ ತೀರ್ಥ ಪುಷ್ಕರ ತೀರ್ಥ. ಅಂತಹ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿದರೆ, ಆ ಕ್ಷೇತ್ರಕ್ಕೆ ಹೋಗಿ ವಾಸ ಮಾಡಿದರೆ, ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳ ಪರಿಹಾರ, ಅಲ್ಲಿ ಮಾಡಿದ ದಾನ, ಅಲ್ಲಿ ಮಾಡಿದ ಯಜ್ಞ, ಅಲ್ಲಿ ಮಾಡಿದ ತಪಸ್ಸು, ಅಲ್ಲಿ ಮಾಡಿದ ಅಧ್ಯಯನ, ಎಲ್ಲದಕ್ಕೂ ಅತ್ಯದ್ಭುತವಾದ ಪುಣ್ಯವನ್ನು ಹೇಳಿದ್ದಾರೆ, ಮಹಾಫಲವನ್ನು ಹೇಳಿದ್ದಾರೆ. ಅಂತಹ ಪುಷ್ಕರ ಕ್ಷೇತ್ರದ ಯಾತ್ರೆ, ಪುಷ್ಕರ ತೀರ್ಥದ ಸ್ನಾನ ಮಾಡಿದರೆ ಏನು ಫಲ ಬೇಕೋ ಅದಕ್ಕಿಂತಲೂ ಕೋಟಿ ಕೋಟಿ ಪಟ್ಟು ಮಹಾಫಲ ಶ್ರೀಮನ್ ಮಹಾಭಾರತದ ಅಧ್ಯಯನವನ್ನು ಮಾಡಿದರೆ ಬರ್ತದೆ, ಶ್ರವಣವನ್ನು ಮಾಡಿದರೆ ಬರ್ತದೆ. ಅಷ್ಟು ಮಹಾಫಲ ಶ್ರೀಮನ್ ಮಹಾಭಾರತವನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು. ಸಾಕ್ಷಾತ್ ವೇದವ್ಯಾಸದೇವರ ವಾಣಿ, ಸರ್ವೋತ್ತಮನಾದ ಶ್ರೀಹರಿ ಅಂತಹ ಪರಮಾತ್ಮನ ವಾಣಿ. ಎಷ್ಟೆಷ್ಟೋ ಜನರ ವಾಣಿಯನ್ನು
ನಾವು ಇವತ್ತು ರಿಕಾರ್ಡ್ಗಳ ಮೂಲಕ ಕೇಳುವುದಕ್ಕೆ ಸಿಗತ್ತೆ ಅಂದರೆ ಬಹಳ ಉತ್ಸಾಹದಿಂದ ಅದನ್ನು ಕೇಳ್ತಾರೆ. ಬಹಳ ದೊಡ್ಡ ವ್ಯಕ್ತಿಗಳು, ಬಹಳ ದೊಡ್ಡ ರಾಜರು, ಮಿನಿಸ್ಟರು, ರಾಷ್ಟ್ರಪತಿಗಳು, ಅವರ ಧ್ವನಿಯನ್ನು ನಾವು ನೇರವಾಗಿ ಕೇಳ್ತೇವೆ ಅಂತ. ಇದು ಮಾನವರ ಮಾತನ್ನು ಕೇಳುವುದಕ್ಕೆ ಇರುವ ಉತ್ಸಾಹ ಅತ್ಯಂತ ಸಾಧಾರಣವಾದದ್ದು. ಸರ್ವೋತ್ತಮನಾದ ಶ್ರೀಹರಿ, ಸರ್ವತಂತ್ರ ಸ್ವತಂತ್ರ, ಸಕಲ ಜಗನ್ನಿಯಾಮಕನಾದ ಪರಮಾತ್ಮ, ಯಾವ ಭಗವಂತನ ಇಚ್ಛೆಯಿಂದ ನಮಗೆ ಬಂಧ, ಅಂತಹ ಬಂಧವನ್ನು ಕಳೆದು ಮೋಕ್ಷವನ್ನು ಕೊಡುವುದಕ್ಕೆ ಸಮರ್ಥನಾದ ಪರಮಾತ್ಮ ಮೋಕ್ಷ ಮಾರ್ಗವನ್ನು, ಧರ್ಮವನ್ನು, ಅರ್ಥಕಾಮಗಳನ್ನೂ ತಿಳಿಸಿಕೊಡ್ತಾನೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ. ಆ ಚತುರ್ವಿಧ ಪುರುಷಾರ್ಥಗಳಿಗೆ ಸಾಧನವಾದದ್ದನ್ನೂ ತಿಳಿಸಿಕೊಟ್ಟು ಮುಖ್ಯವಾಗಿ ಮೋಕ್ಷದ ಮಾರ್ಗವನ್ನು ತೋರಿಸುವುದಕ್ಕಾಗಿರುವ ಆ ಶ್ರೀಮನ್ ಮಹಾಭಾರತದ ವಾಣಿಗೆ ಸಮಾನವಾದಂತಹ ವಾಣಿ ಇಲ್ಲ, ಅಂತಹ ಶ್ರೇಷ್ಠವಾದದ್ದು ಅಂತ. ಜಯತಿ ಪರಾಶರಶೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಗೋದಾನ ಮಾಡಿದ ಫಲ, ಉತ್ತಮವಾದ ಸಾಲಂಕೃತವಾದ ಬಂಗಾರದ ಕವಚಗಳನ್ನು ಹಾಕಿದ ಕೋಡುಗಳಿಂದ ಕೂಡಿದಂತಹ ನೂರಾರು ಆಕಳಗಳನ್ನು, ಸಾವಿರಾರು ಆಕಳಗಳನ್ನು ದಾನ ಮಾಡಿದರೆ ಬರುವ ಪುಣ್ಯ ಒಂದು ಕಡೆಗೆ, ಮಹಾಭಾರತದ ಶ್ರವಣವನ್ನು ಮಾಡಿದರೆ ಬರುವಂತಹ ಪುಣ್ಯ ಮತ್ತೊಂದು ಕಡೆಗೆ. ಅಷ್ಟು ಶ್ರೇಷ್ಠವಾದಂತಹ ಪುಣ್ಯ ಮಹಾಭಾರತದ ಶ್ರವಣಕ್ಕೆ ಇದೆ. ನೂರಾರು ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯ, ಅನ್ನದಾನವನ್ನು, ಸಹಸ್ರಾರು ಜನರಿಗೆ ಅನ್ನದಾನವನ್ನು ಮಾಡಿದರೆ ಬರತಕ್ಕಂತಹ ಪುಣ್ಯ, ಇಂದ್ರದೇವರು ತಾವು 100 ಅಶ್ವಮೇಧ ಯಾಗಗಳನ್ನು ಮಾಡಿ ಏನು ಪುಣ್ಯವನ್ನು ಪಡೆದರೋ ಆ ಎಲ್ಲ ಪುಣ್ಯವೂ ಕೂಡ ಈ ಹರಿವಂಶದ ದಾನವನ್ನು ಮಾಡಿದರೆ, ಹರಿವಂಶ ಪುಸ್ತಕವನ್ನು ದಾನ ಮಾಡಿದರೆ, ಹರಿವಂಶದ ಕಥೆಗಳನ್ನು, ಅಲ್ಲಿರುವ ತತ್ವಗಳನ್ನು ಉಪದೇಶ ಮಾಡಿ ಆ ರೂಪದಲ್ಲಿ ಹರಿವಂಶದ ದಾನವನ್ನು ಮಾಡಿದರೂ ಕೂಡ ನೂರಾರು ಅಶ್ವಮೇಧ ಯಾಗಗಳ, ಸಹಸ್ರಾರು ಜನರಿಗೆ ಅನ್ನದಾನವನ್ನು ಮಾಡಿದ ಮಹಾಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ವೇದವ್ಯಾಸದೇವರು. ವಾಜಪೇಯಾದಿ ಯಾಗಗಳನ್ನು ಮಾಡಿದಂತಹ ಮಹಾಫಲ ಇದೆ. ಹರಿವಂಶದ ಲೇಖನವನ್ನು ಮಾಡಿದರೆ ಸಾಕ್ಷಾತ್ ಪರಮಾತ್ಮನ ಪದವಿಯನ್ನೇ, ಆ ಭಗವಂತನ ಸ್ಥಾನವನ್ನೇ ಹೊಂದಬಹುದು, ಮೋಕ್ಷವನ್ನೇ ಪರಮಾತ್ಮ ಕರುಣಿಸ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಂತಹ ಶ್ರೇಷ್ಠವಾದದ್ದು ಈ ಹರಿವಂಶ. ಪರಮಾತ್ಮ ತಾನೇ ತನಗೆ ಆರನೆಯದವನಾಗಿ ಈ ಹರಿವಂಶವನ್ನು ರಚನೆ ಮಾಡಿದ್ದು.